ಹಾಯ್ ಫ್ರೆಂಡ್ಸ್, ನಾವು ದಿನನಿತ್ಯ ಯಾವುದಾದ್ರೂ ಸರ್ಕಾರಿ ಕಾಮಗಾರಿ ಕೆಲಸಗಳಲ್ಲಿ ಅಥವಾ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಸೈಟ್ ಹತ್ತಿರ ಒಂದು ಮಷಿನ್ ಕೆಲಸ ಮಾಡ್ತಾ ಇರೋದನ್ನ ನೋಡಿರ್ತೀರಾ. ಅದು ಇಲ್ಲದಿದ್ರೆ ತುಂಬಾ ಕೆಲಸಗಳು ಮುಂದಕ್ಕೆ ಸಾಗೋದಿಲ್ಲ. ಎಷ್ಟೇ ದೊಡ್ಡ ಕೆಲಸವಿದ್ರೂ ನಿಮಿಷದಲ್ಲಿ ಪೂರ್ಣಗೊಳಿಸುತ್ತೆ. ಅದು ಯಾವುದಪ್ಪ ಅನ್ಕೊಂಡ್ರ, ಅದುವೇ JCB. ನಮ್ಮ ಊರುಗಳಲ್ಲಿ ಯಾವುದಾದ್ರೂ ಕೆಲಸ ಮಾಡ್ಲಿಕ್ಕೆ JCB ಬಂದ್ರೆ ಗಂಟೆಗಟ್ಲೆ ಅದು ಮಾಡುವ ಕೆಲಸವನ್ನ ನೋಡ್ತಾ ನಿಂತು ಬಿಡ್ತೀವಿ. ಏಕೆಂದ್ರೆ ನೋಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ JCB ಮೀಮ್ಸ್ ಎಷ್ಟು ವೈರಲ್ ಆಗಿತ್ತು ನಾವೆಲ್ಲ ನೋಡಿದೀವಿ ಅಲ್ವಾ. JCB ಬುಲ್ಡೋಸರ್ ಬಾಬಾ ಅಂತ ತುಂಬಾ ಫೇಮಸ್ ಆಯ್ತು. ಆದ್ರೆ ನೀವು ಯಾವತ್ತಾದ್ರೂ JCB ಅನ್ನ ನೋಡಿದಾಗ ಇಷ್ಟಕ್ಕೂ ಇದನ್ನ ಯಾವ ರೀತಿ ತಯಾರು ಮಾಡ್ತಾರೆ ಆಲೋಚನೆ ಮಾಡಿದ್ದೀರಾ? ಇಷ್ಟು ದೊಡ್ಡ ಗಾತ್ರದ ಮಷಿನ್ ನ ಯಾವ ರೀತಿ ತಯಾರು ಮಾಡ್ತಾರೆ, ಸಂಪೂರ್ಣವಾಗಿ ತಯಾರು ಮಾಡ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಮುಖ್ಯವಾಗಿ ಇಷ್ಟು ದೊಡ್ಡ ಮಷಿನ್ ನ ಎಲ್ಲಿ ಹೇಗೆ ತಯಾರು ಮಾಡ್ತಾರೆ, ಇದು ಯಾವಾಗ್ಲೂ ಯೆಲ್ಲೋ ಕಲರ್ ನಲ್ಲಿ ಯಾಕಿರುತ್ತೆ, ಹೇಗೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಒಂದೇ ಕ್ಷಣದಲ್ಲಿ ಸರ್ವನಾಶ ಮಾಡುತ್ತೆ. ಈ ವಿಡಿಯೋದಲ್ಲಿ JCB ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. JCB ಫುಲ್ ಫಾರ್ಮ್ ಜೋಸೆಫ್ ಸಿರಿಲ್ ಬ್ಯಾಮ್ಫೋರ್ಡ್. JCB ಎನ್ನುವುದು ಒಂದು ಕಂಪನಿ. ಇದನ್ನ ಶಾರ್ಟ್ ಫಾರ್ಮ್ ನಲ್ಲಿ JCB ಅಂತ ಕರೀತಾರೆ. ಇದನ್ನ 1945ರಲ್ಲಿ ಜೋಸೆಫ್ ಸಿರಿಲ್ ಬ್ಯಾಮ್ಫೋರ್ಡ್ ಎನ್ನುವ ವ್ಯಕ್ತಿ ಸ್ಟಾರ್ಟ್ ಮಾಡ್ತಾನೆ. ಸ್ಟೇರಿಂಗ್ ಬದಲಾಗಿ ಇದನ್ನ ಲಿವರ್ಸ್ ಮೂಲಕ ಹ್ಯಾಂಡಲ್ ಮಾಡಲಾಗುತ್ತೆ. ಇದಕ್ಕೆ ಒಂದು ಸೈಡ್ ನಲ್ಲಿ ಸ್ಟೇರಿಂಗ್ ಕೊಟ್ಟಿರ್ತಾರೆ, ಇನ್ನೊಂದು ಸೈಡ್ ಕ್ರೇನ್ ನ ಹ್ಯಾಂಡಲ್ ಮಾಡ್ಲಿಕ್ಕೆ ಲಿವರ್ಸ್ ನ ನೀಡಿರ್ತಾರೆ. ಈ ಮಷಿನ್ ನಲ್ಲಿ ಒಂದು ಸೈಡ್ ದೊಡ್ಡ ಗಾತ್ರದ ಲೋಡರ್ಸ್ ಇರ್ತವೆ. ಇವುಗಳ ಮೂಲಕ ತುಂಬಾ ಭಾರವಾದ ವಸ್ತುಗಳನ್ನ ಹೊರಬಲ್ಲದು. JCB ನ ಪ್ರತಿ ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸಲಾಗುತ್ತೆ. ಇದು ಇಲ್ಲದೆ ಪ್ರಪಂಚದ ಯಾವುದೇ ಕೆಲಸವೂ ನಡೆಯೋದಿಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ಇಷ್ಟಕ್ಕೂ ಈ ಮಷಿನ್ ನ ನಿಜವಾದ ಹೆಸರು ಏನಂತ? ನಮ್ಮಲ್ಲಿ ತುಂಬಾ ಜನರಿಗೆ ಇದರ ಹೆಸರೇ ಗೊತ್ತಿಲ್ಲ. ಇದನ್ನ ಆಕ್ಚುಲಿ ಎಕ್ಸ್ಕವೇಟರ್ ಅಂತ ಕರೀತಾರೆ. ಅಂಡ್ JCB ಎನ್ನುವುದು ಇದನ್ನ ತಯಾರು ಮಾಡುವ ಒಂದು ಕಂಪನಿಯ ಹೆಸರು. ಈ ವಿಡಿಯೋದಲ್ಲಿ ಎಕ್ಸ್ಕವೇಟರ್ ನ ಯಾವ ರೀತಿ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಇದನ್ನ ತಯಾರು ಮಾಡ್ಲಿಕ್ಕೆ ಮೊಟ್ಟ ಮೊದಲು ಮಿಲಿಟರಿ ಗ್ರೇಡ್ ಹೈ ಕ್ವಾಲಿಟಿ ಸ್ಟೀಲ್ಸ್ ನ ಬಳಸ್ತಾರೆ. ಈ ವಿಡಿಯೋದಲ್ಲಿ ನೋಡಬಹುದು ದೊಡ್ಡ ದೊಡ್ಡ ಸ್ಟೀಲ್ ಪ್ಲೇಟ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ತೆಗೆದುಕೊಂಡು ಬರ್ತಾರೆ. ನಂತರ ಇಲ್ಲಿ ಚೀಫ್ ಇಂಜಿನಿಯರ್ ಟೀಮ್ ಮೊದಲು ಈ ಕಬ್ಬಿಣದ ಕ್ವಾಲಿಟಿಯನ್ನ ಮತ್ತು ಕ್ವಾಂಟಿಟಿಯನ್ನ ಚೆಕ್ ಮಾಡುತ್ತೆ. ನಂತರ ಈ ಸ್ಟೀಲ್ ಪ್ಲೇಟ್ಸ್ ನ ಮ್ಯಾಗ್ನೆಟಿಕ್ ಲಿಫ್ಟರ್ ಮುಖಾಂತರ ಒಂದೊಂದಾಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಿ ತರ್ತಾರೆ. ನಂತರ ಒಂದು ಕನ್ವೇರ್ ಬೆಲ್ಟ್ ಮೂಲಕ ಎಲ್ಲಾ ಸೀಟ್ಸ್ ಮುಂದಿನ ಹಂತಕ್ಕೆ ಹೋಗ್ತವೆ. ಇವುಗಳಿಂದ ಎಕ್ಸ್ಕವೇಟರ್ ಬಾಡಿ ಮೇಲೆ ಅಳವಡಿಸುವ ಬಿಡಿ ಭಾಗಗಳನ್ನು ತಯಾರಿಸಲಾಗುತ್ತೆ. ಇದಕ್ಕೋಸ್ಕರ ಒಂದು 3D ಡಿಸೈನಿಂಗ್ ಟೀಮ್ ಎಕ್ಸ್ಕವೇಟರ್ ಬಿಡಿ ಭಾಗಗಳಿಗೆ ಸಂಬಂಧಿಸಿದ 3D ಡಿಸೈನ್ ನ ತಯಾರು ಮಾಡುತ್ತೆ. ಇದನ್ನ ಫಾಲೋ ಮಾಡ್ತಾ ಒಂದು ಫುಲ್ಲಿ ಆಟೋಮೆಟಿಕ್ ಪ್ಲೇಟ್ ಕಟ್ಟರ್ ಇನಿಷಿಯಲ್ ಕಟ್ಸ್ ನ ಹಾಕಿ ಇವುಗಳನ್ನ ಡಿಸೈನ್ ಮಾಡುತ್ತೆ. ನಂತರ ಈ ಸ್ಟೀಲ್ ಸೀಟ್ಸ್ ನ ಆಂಟಿ ರಸ್ಟ್ ಅಂದ್ರೆ ಜಂಗು ಹಿಡಿಯದಂತಿರಲು ಈ ಲಿಕ್ವಿಡ್ ನಲ್ಲಿ ಹಾಕಿ ಚೆನ್ನಾಗಿ ತೊಳೆಯಲಾಗುತ್ತೆ. ಈ ಶೀಟ್ಸ್ ನಲ್ಲಿ ಮಾರ್ಕ್ ಮಾಡಿರುವ ಡಿಸೈನಿಂಗ್ ಶೀಟ್ಸ್ ನ ಮುಂದಿನ ಹಂತಕ್ಕಾಗಿ ಕಟ್ ಮಾಡಲಾಗುತ್ತೆ. ಈ ರೀತಿ ಕಟ್ ಮಾಡಿದ ಪಾರ್ಟ್ಸ್ ನ ಬೇರ್ಪಡಿಸಿ ಡಿಫರೆಂಟ್ ಟೈಪ್ಸ್ ಆಫ್ CNC ಬೆಂಡಿಂಗ್ ಮಷಿನ್ ಹತ್ತಿರ ತೆಗೆದುಕೊಂಡು ಹೋಗ್ತಾರೆ. ಇವುಗಳನ್ನ ಎಕ್ಸ್ಕವೇಟರ್ ನಲ್ಲಿ ಅಳವಡಿಸುವ ಪಾರ್ಟ್ಸ್ ರೀತಿ ಇವುಗಳನ್ನ ವಿವಿಧ ಆಕಾರದಲ್ಲಿ ಬೆಂಡ್ ಮಾಡಲಾಗುತ್ತೆ. 100 ಎಕರೆಯ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಿ ಬೇರೆ ಯೂನಿಟ್ ನಲ್ಲಿ ಎಕ್ಸ್ಕವೇಟರ್ ನ ಇನ್ನೊಂದು ಪ್ಲಾಂಟ್ ನಲ್ಲಿ JCB ಯ ಚೆಸ್ಸಿಯನ್ನ ತಯಾರು ಮಾಡ್ತಾರೆ. ಇದರ ಮೇಲೆ ಬೇರೆ ಪ್ಲಾಂಟ್ಸ್ ನಲ್ಲಿ ತಯಾರು ಮಾಡಿದ ಬಾಡಿ ಪಾರ್ಟ್ಸ್ ನ ಅಳವಡಿಸಲಾಗುತ್ತೆ. ಕೆಲವು ಗಂಟೆಗಳ ನಂತರ ಚೆಸ್ಸಿ ಬಾಡಿ ತಯಾರಾಗುತ್ತೆ. ಇದನ್ನ ತೆಗೆದುಕೊಂಡು ಪೇಂಟಿಂಗ್ ಯೂನಿಟ್ ಗೆ ಕಳಿಸ್ತಾರೆ. ಇಲ್ಲಿ ಮೊದಲು ಇದಕ್ಕೆ ಆಂಟಿರಸ್ ನ ಒಂದು ಲೇಯರ್ ನಲ್ಲಿ ಹಾಕಲಾಗುತ್ತೆ. ಪ್ರೈಮರ್ ಕೋಟಿಂಗ್ ಹಾಕಿದ ಬಳಿಕ ನಂತರ ಮತ್ತೆ ಇದನ್ನ ಅಸೆಂಬ್ಲಿ ಹಾಲ್ ಗೆ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಮೊದಲು ಇವುಗಳಿಗೆ ಕೆಲವು ಇಂಟರ್ಲಾಕಿಂಗ್ ಚೈನ್ ವೀಲ್ಸ್ ನ ಅಳವಡಿಸಲಾಗುತ್ತೆ. ಅದೇ ಪ್ಲಾಂಟ್ ನ ಇನ್ನೊಂದು ಯೂನಿಟ್ ನಲ್ಲಿ ಎಕ್ಸ್ಕವೇಟರ್ ನ ಒಳಗಿನ ಭಾಗಗಳನ್ನ ತಯಾರು ಮಾಡ್ತಾರೆ. ಈಗ ಇವುಗಳನ್ನೆಲ್ಲ ಮೇನ್ ಅಸೆಂಬ್ಲಿ ರೂಮ್ ಗೆ ತೆಗೆದುಕೊಂಡು ಬರ್ತಾರೆ. ನೀವಿಲ್ಲಿ ನೋಡಬಹುದು ಅಶ್ಯೂರಿಂಗ್ ನ ಚೆಸ್ಸಿ ಬಾಡಿಗೆ ಹೇಗೆ ಅಟ್ಯಾಚ್ ಮಾಡ್ತಾರೆ ಅಂತ. ಇದು ಎಕ್ಸ್ಕವೇಟರ್ ನ ಅತ್ಯಂತ ಮುಖ್ಯ ಭಾಗವಾಗಿರುತ್ತೆ. ಏಕೆಂದ್ರೆ ಇದರ ಮೇಲೆ ಮಷಿನ್ ಆಪರೇಟಿಂಗ್ ಮಾಡುವ ಡ್ರೈವರ್ 360 ಡಿಗ್ರಿ ವರೆಗೂ ಇದನ್ನ ರೊಟೇಟ್ ಮಾಡಬಲ್ಲ. ಇದಕ್ಕಾಗಿ ಪ್ರಪಂಚದ ನಂಬರ್ 1 ಗ್ರೇಡ್ ಮತ್ತು ಒಳ್ಳೆ ಕ್ವಾಲಿಟಿ ಗ್ರೀಸ್ ನ ಬಳಸಲಾಗುತ್ತೆ. ನಂತರ ಇದಕ್ಕೆ ಗ್ರೀಸಿಂಗ್ ಮಾಡ್ತಾರೆ. ಎಕ್ಸ್ಕವೇಟರ್ ನ ಲೋವರ್ ಮತ್ತು ಅಪರ್ ಪಾರ್ಟ್ಸ್ ನ ಎಕ್ಸ್ಪರ್ಟ್ ಇಂಜಿನಿಯರ್ ಸಹಾಯದಿಂದ ಅಟ್ಯಾಚ್ ಮಾಡಲಾಗುತ್ತೆ. ಖಂಡಿತ ಇಲ್ಲಿ ಎಕ್ಸ್ಪರ್ಟ್ ಇಂಜಿನಿಯರ್ ಸಲಹೆ ತುಂಬಾ ಮುಖ್ಯ. ಏಕೆಂದ್ರೆ ಇದನ್ನ ಅಟ್ಯಾಚ್ ಮಾಡುವಾಗ ಒಂದು ಬೋಲ್ಟ್ ನಲ್ಲಿ ಸಮಸ್ಯೆ ಬಂದ್ರು ಸಾವಿರಾರು ಫೀಟ್ ಎತ್ತರದಲ್ಲಿ ಕೆಲಸ ಮಾಡುವ ಈ ಮಷಿನ್ಸ್ ನಲ್ಲಿ ಏನಾದ್ರೂ ಸಣ್ಣ ಸಮಸ್ಯೆ ಬಂದ್ರು ಪ್ರಾಣಗಳನ್ನೇ ಕಳೆದುಕೊಳ್ತಾರೆ. ಅದಕ್ಕಾಗಿ ತುಂಬಾ ಜವಾಬ್ದಾರಿಯಿಂದ ಕೇರ್ಫುಲ್ ಆಗಿ ಇದರ ಅಪ್ಪರ್ ಮತ್ತು ಲೋವರ್ ಪಾರ್ಟ್ಸ್ ನ ಅಟ್ಯಾಚ್ ಮಾಡ್ತಾರೆ. ಅಂಡ್ ಇದೇ ಮ್ಯಾನುಫ್ಯಾಕ್ಚರಿಂಗ್ ನ ಇನ್ನೊಂದು ಯೂನಿಟ್ ನಲ್ಲಿ ಪೇಂಟಿಂಗ್ ವರ್ಕರ್ಸ್ ರೋಬೋಟಿಕ್ ಆರ್ಮ್ಸ್ ಮೂಲಕ ಇವುಗಳ ಪಾರ್ಟ್ಸ್ ನ ನಮ್ಮೆಲ್ಲರಿಗೂ ಗೊತ್ತಿರುವ ಯೆಲ್ಲೋ ಕಲರ್ ನಲ್ಲಿ ಪೇಂಟಿಂಗ್ ಮಾಡ್ತಾರೆ. ಪೇಂಟಿಂಗ್ ಮಾಡಿದ ನಂತರ ಈ ಎಕ್ಸ್ಕವೇಟರ್ ನ ಇನ್ಕಂಪ್ಲೀಟ್ ಬಾಡಿ ಮೇಲೆ ಎಲ್ಲ ಸಣ್ಣ ಪುಟ್ಟ ಪಾರ್ಟ್ಸ್ ಗಳನ್ನ ಅಟ್ಯಾಚ್ ಮಾಡಲಾಗುತ್ತೆ.
ಮೊದಲು ಇದಕ್ಕೆ ಕಾರ್, ಟ್ರಕ್ ಮತ್ತು ಬಸ್ಗಿಂತಲೂ ಪವರ್ಫುಲ್ ಇಂಜಿನ್ ನ ಇದರಲ್ಲಿ ಅಳವಡಿಸಲಾಗುತ್ತೆ. ಇದರ ತಾಕತ್ನ ಇದು ಕೆಲಸ ಮಾಡುವಾಗ ನೋಡಿರ್ತೀರಾ. ಇಂಜಿನ್ ಅಳವಡಿಸಿದ ನಂತರ ಇದನ್ನ ಹೈಡ್ರಾಲಿಕ್ ಸಿಸ್ಟಮ್ಗೆ ಕನೆಕ್ಟ್ ಮಾಡಲಾಗುತ್ತೆ. ಇದರ ಸಹಾಯದಿಂದ ಈ JCB ಹೆಡ್ ದೊಡ್ಡ ದೊಡ್ಡ ಸಾಮಾನುಗಳನ್ನು ಎತ್ತುವುದಕ್ಕೆ ಪವರ್ ಸಿಗುತ್ತೆ. ನಂತರ ಇವುಗಳಿಗೆ ಸಂಬಂಧಿಸಿದ ವಿವಿಧ ಪಾರ್ಟ್ಸ್ ನ ಅಳವಡಿಸಿದ ನಂತರ ಇದಕ್ಕೆ ಟಾಪ್ ನಲ್ಲಿ ಡ್ರೈವರ್ ಕ್ಯಾಬಿನ್ ನ ರೆಡಿ ಮಾಡ್ತಾರೆ. ಇವುಗಳಲ್ಲಿ ಗೇರ್ಸ್, ಸ್ಟೇರಿಂಗ್, ಆಪರೇಟ್ ಮಾಡಲಿಕ್ಕೆ ಸಣ್ಣ ಪುಟ್ಟ ಪ್ರತಿ ಪಾರ್ಟ್ಸ್ ನ ಮಾನಿಟರ್ಸ್ ನ ಅಳವಡಿಸಲಾಗುತ್ತೆ. ಇದರ ನಂತರ ಎಕ್ಸ್ಕವೇಟರ್ ನ ಅತಿ ಮುಖ್ಯವಾದ ಪಾರ್ಟ್ ನ ತುಂಬಾ ಜಾಗೃತಿಯಿಂದ ಅಳವಡಿಸಲಾಗುತ್ತೆ. ಈಗ ಎಕ್ಸ್ಕವೇಟರ್ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಲಾಸ್ಟ್ ನಲ್ಲಿ ಹೀಗೆ ತಯಾರಾದ ಎಕ್ಸ್ಕವೇಟರ್ ಮೇಲೆ ಕಂಪನಿಯ ಬ್ರ್ಯಾಂಡ್ ಲೇಬಲ್ ನ ಹಾಕಲಾಗುತ್ತೆ. ಎಲ್ಲಾ ತರಹದಲ್ಲಿ ಇದನ್ನ ಟೆಸ್ಟ್ ಮಾಡ್ಲಿಕ್ಕೆ ಈ ಮಷಿನ್ ನ ಟೆಸ್ಟಿಂಗ್ ಗ್ರೌಂಡ್ ಗೆ ಕಳುಹಿಸಲಾಗುತ್ತೆ. ಇಲ್ಲಿ ಎಲ್ಲಾ ಎಕ್ಸ್ಕವೇಟರ್ ನ ಚೆನ್ನಾಗಿ ಟೆಸ್ಟ್ ಮಾಡಲಾಗುತ್ತೆ. ಈ ಎಲ್ಲ ಎಕ್ಸ್ಕವೇಟರ್ ಜೊತೆಗೆ ಡ್ಯಾನ್ಸ್ ಮಾಡಿಸ್ತಾರೆ. ಈ ರೀತಿ ಪ್ರತಿಯೊಂದು JCB ಯ ವರ್ಕಿಂಗ್ ಟೆಸ್ಟ್ ನ ಮಾಡಲಾಗುತ್ತೆ. ಇಷ್ಟೆಲ್ಲ ಟೆಸ್ಟಿಂಗ್ ನಲ್ಲಿ ಪಾಸ್ ಆದ್ರೆ ಎಕ್ಸ್ಕವೇಟರ್ ಅಥವಾ JCB ತಯಾರಾದಂತೆ. ಇದು ಫ್ರೆಂಡ್ಸ್ JCB ಕಂಪನಿಯಲ್ಲಿರುವ ನಾವೆಲ್ಲ ಪ್ರತಿದಿನ ನೋಡುವ ಎಕ್ಸ್ಕವೇಟರ್ ನ ತಯಾರು ಮಾಡುವ ವಿಧಾನ. ಆಕ್ಚುಲಿ ಇದನ್ನ ನೀವೇನಂತ ಕರೀತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.